ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ನೀವು ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡೋದರಿಂದ ಕನ್ನಡಿಗರ ಸೇವೆಯನ್ನು ಮಾಡಬಹುದು. ಇವತ್ತಿನ ವಿಡಿಯೋ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ. ನಾವು ಬಹಳಷ್ಟು ಪ್ರಶ್ನೆಗಳನ್ನು ಲೈವ್ ಆಗಿ ಯೂಟ್ಯೂಬಲ್ಲಿ ತಗೊಳ್ತೇವೆ. ಅದಾದ ಮೇಲೆ ಕೂಡ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗದಿದ್ರೆ ಯಾವುದು ಒಳ್ಳೆಯ ಪ್ರಶ್ನೆ ಮತ್ತು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಕಂಡು ಬಂದರೆ ಅಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಕೊನೆವರೆಗೂ ನೋಡಿ. ಇದರಲ್ಲಿ ನಿಮ್ಮ ಪ್ರಶ್ನೆ ಇಲ್ಲದೇ ಇರಬಹುದು, ಆದರೆ ಬೇರೆಯವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಮಯದಲ್ಲಿ ನಿಮಗೆ ಒಂದಷ್ಟು ಹೊಸ ನಾಲೆಜ್ ಬರುತ್ತೆ. ಮೊದಲನೆಯ ಪ್ರಶ್ನೆ, ಸರ್, ಶಾರ್ಟ್ ಟರ್ಮಿಗೆ 30 ಡೇಸ್ ಮೂವಿಂಗ್ ಆವರೇಜ್ ಫಾಲೋ ಮಾಡಿದರೆ ಕೆಲವು ಸಲ ಜಸ್ಟ್ 2 ದಿನದಲ್ಲಿ ಬೈ ಇಂಡಿಕೇಶನ್ ತೋರಿಸಿ ಸಡನ್ಲಿ ಸೆಲ್ ಇಂಡಿಕೇಶನ್ ಬರುತ್ತೆ, ಆವಾಗ ಏನು ಮಾಡಬಹುದು? ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ವಾಟ್ ಈಸ್ ದ ಸಕ್ಸಸ್ ರೇಷಿಯೋ ಆಫ್ ಪೊಸಿಷನಲ್ ಟ್ರೇಡಿಂಗ್ ದ್ಯಾಟ್ ಯು ಆರ್ ಟೀಚಿಂಗ್, ಕೈಂಡ್ಲಿ ಅಡ್ವೈಸ್. ಎರಡೂ ಒಳ್ಳೆಯ ಪ್ರಶ್ನೆಗಳೇ. ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೂ ಬೇಕು, ನಮ್ಮ ಚಾನಲ್ ಮೆಂಬರ್ಸ್ಗೂ ಬೇಕಾಗಿದ್ದಿರ್ಬೋದು. ಈಗ ಇನ್ಫೋಸಿಸ್ ಕಂಪನಿಯ ಮೊನ್ನೆಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬೈ ಇಂಡಿಕೇಶನ್ ಬಂತು, ತಕ್ಷಣವೇ ಸೆಲ್ ಇಂಡಿಕೇಶನ್ ಬಂತು, ಪುನಃ ಅದರ ನೆಕ್ಸ್ಟ್ ಡೇ ಮತ್ತೊಂದ್ಸತಿ ಬೈ ಇಂಡಿಕೇಶನ್ ಬಂದಿದೆ. ಈಗ ನಿಮ್ಮ ಮುಂದೆ ಇನ್ನೊಂದು ಚಿತ್ರ ಇಡ್ತಾ ಇದ್ದೇನೆ. TVS ಮೋಟಾರ್ಸ್ ಮೊನ್ನೆ ಬೈ ಇಂಡಿಕೇಶನ್ ಬಂತು, ರೆಡ್ ಲೈನಿಗಿಂತ ಮೇಲೆ ಹೋಯಿತು. ಇದು ಆಕ್ಚುಯಲ್ ಪಿಕ್ಚರ್, ನಾವು ಬರ್ದದಲ್ಲ. ಅದಾದ ಮೇಲೆ ಅದು ಏನು ಜಸ್ಟ್ ಬೈ ಇತ್ತು, ಈಗ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ ಅಂದಾಜು 750ವರೆಗೂ ತಲುಪಿದೆ. ಮತ್ತೆ ರ್ಯಾಲಿ ಪ್ರಾರಂಭ ಆಗಿದ್ದು ಅಂದಾಜು 600ರ ಆಸುಪಾಸಿನಲ್ಲಿ. ಆದ್ದರಿಂದ ಬಹಳ ಇಂಪಾರ್ಟೆಂಟು 30 ಡೇಸ್ ಮೂವಿಂಗ್ ಆವರೇಜ್ ಗ್ರಾಫ್ ಅನ್ನು ಫಾಲೋ ಮಾಡುವ ಸಮಯದಲ್ಲಿ ಹೂಡಿಕೆದಾರರು ಒಂದು ಇಂಪಾರ್ಟೆಂಟ್ ರೂಲ್ಸ್ನ ಫಾಲೋ ಮಾಡಬೇಕು. ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ಅಂತ ಕರೀತೇವೆ. ಒಮ್ಮೆ ಅದು ರೆಡ್ ಲೈನಿಗಿಂತ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಆದರೆ ನೀವು ಯಾವುದೇ ಒಂದು ಪೂರ್ವಭಾವಿ ಐಡಿಯಾಗಳನ್ನು ಇಟ್ಟುಕೊಳ್ಳದೆ ಇದು ಪುನಃ ಒಂದು ಟಚ್ ಆಗುತ್ತೆ ಅಂತ ಯಾವುದೇ ತರದ ಫೀಲಿಂಗ್ ಅನ್ನು ಇಟ್ಕೊಳ್ಳದೆ ಪರ್ಚೇಸ್ ಮಾಡಬೇಕು. ಅಕಸ್ಮಾತ್ ಟಚ್ ಆದ್ರೆ ಸೇಲ್ ಮಾಡಬೇಕು. ಮೇಲಕ್ಕೆ ಹೋಗಿ ಪುನಃ ಕೆಳಕ್ಕೆ ಬಂದು ಟಚ್ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ ನೋ ಲಾಸ್ ನೋ ಪ್ರಾಫಿಟ್ ಇರಬಹುದು, ಇಲ್ಲ 1-2 ಮ್ಯಾಕ್ಸಿಮಮ್ 5% ಲಾಸ್ ಆಗ್ಬೋದು. ಈ ರೀತಿ ನಾನು 5% ವರೆಗೂ ಮ್ಯಾಕ್ಸಿಮಮ್ ಲಾಸ್ ಅನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ. ಮತ್ತೆ ಮೇಲಕ್ಕೆ ಹೋದಾಗ 5, 10, 15, 20% ವರೆಗೂ ಪ್ರಾಫಿಟ್ ಆಗುತ್ತೆ ಅಂತಂದ್ರೆ ಅದಕ್ಕೂ ರೆಡಿ ಇದ್ದೇನೆ. ಅಂತವರಿಗೆ ಮಾತ್ರ 30 ಡೇಸ್ ಮೂವಿಂಗ್ ಆವರೇಜ್ ಟೆಕ್ನಿಕ್ ವರ್ಕ್ ಆಗುತ್ತೆ. ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ವರ್ಕ್ ಆಗುತ್ತೆ. ನೀವು ಪರ್ಸಂಟೇಜ್ ಆಫ್ ಸಕ್ಸಸ್ ಅಂತ ಕೇಳಿದ್ರಿ. ಇದು ಬಹಳ ಅನುಭವದ ಪ್ರಶ್ನೆಯನ್ನು ಕೇಳಿದ್ದೀರಿ. ಆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ನಾವು ಮೊನ್ನೆ ಮಾಡಿದ 2 ಸಮೀಕ್ಷೆಗಳ ಪ್ರಕಾರ 30 ಡೇಸ್ ಮೂವಿಂಗ್ ಆವರೇಜ್ ಅನ್ನು ಪಾಲನೆ ಮಾಡಿದ ಸಮಯದಲ್ಲಿ 50% ಅಲ್ಲಿ ದುಡ್ಡು ಬರುತ್ತೆ, 50% ಇಮಿಡಿಯೇಟ್ ಟಚ್ ಆಗುತ್ತೆ. ಯಾಕಂತಂದ್ರೆ ಸದ್ಯಕ್ಕೆ ಮಾರುಕಟ್ಟೆ ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿದೆ. ಮುಂದೆ ಯಾವಾಗಲಾದ್ರೂ ಮಾರುಕಟ್ಟೆ ನಿರಂತರವಾಗಿ ಮೇಲಕ್ಕೆ ಹೋಗುತ್ತೆ, 16,000ದಿಂದ 18,600ವರೆಗೂ ಹೋಗುತ್ತೆ ಅಂತಂದ್ರೆ ಆ ಸಮಯದಲ್ಲಿ ಪರ್ಸಂಟೇಜ್ 90-95% ವರೆಗೂ ಸಕ್ಸಸ್ ಅಲ್ಲಿ ಇರಬಹುದು. ಆದ್ದರಿಂದ ನಮ್ಮ ಸಲಹೆ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಪುನಃ ಒಂದು ರೆಡ್ ಲೈನಿಗೆ ಟಚ್ ಆದ್ರೆ ಯಾವುದೇ ಮುಲಾಜಿಲ್ಲದೆ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಮಾರ್ಕೊಂಬಿಡಿ. ಎಲ್ಲಿವರೆಗೆ ಮೇಲಕ್ಕೆ ಇದೆಯೋ ಅಲ್ಲಿವರೆಗೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಮತ್ತೆ ಅದು ಪುನಃ ಮೇಲಿನಿಂದ ಒಂದು ರೆಡ್ ಲೈನಿಗೆ ಟಚ್ ಆದಾಗ ಸೇಲ್ ಮಾಡ್ಕೊಳ್ಳಿ. ಆಗ ವರ್ಷಕ್ಕೆ ನಿಮಗೆ 25-30% ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ. ಇದಕ್ಕೆ ನಾವು ಪೊಸಿಷನಲ್ ಟ್ರೇಡ್ಸ್ ಅಂತ ಕರೀತೇವೆ. ಇದು ಹೋಪ್ಲೆಸ್ ಇಯರ್ ಅಲ್ಲಿ ನಾನು ಮಾತಾಡ್ತಿರೋದು 25-30%,
ಒಳ್ಳೆಯ ವರ್ಷಗಳಲ್ಲಿ 60ರಿಂದ 90ರಿಂದ 100% ವರೆಗೂ ನಿಮಗೆ ಪ್ರಾಫಿಟ್ ಬರಬಹುದು. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ನಾನು ಊಹಿಸ್ಕೊಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ಹಲೋ ಸರ್, ಐ ಆಮ್ ನಿರಂಜನ್ ರಾಜ್ ಅರಸ್, ಏಜ್ 33. I am your April 2022 student. I have decided to route my mutual funds to stock market as I got to know investing in stocks gives great returns than mutual funds. ಕರೆಕ್ಟ್ ಆಗಿ ಹೇಳಿದಿರಿ, ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದೀರಿ. ಮತ್ತೆ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್, ಏಪ್ರಿಲ್ ಬ್ಯಾಚ್ ಅಂದರೆ ಏನು ಅಂತ. ನಾವು ಪ್ರತಿ ತಿಂಗಳು ಷೇರು ಮಾರುಕಟ್ಟೆ ಬಗೆಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗ್ತೇವೆ ಕನ್ನಡಿಗರಿಗಾಗಿ. ಆಗ ಬಹಳ ಜನ ಜಾಯಿನ್ ಆಗ್ತಾರೆ. ಇವರು ಏಪ್ರಿಲ್ ಅಲ್ಲಿ ಜಾಯಿನ್ ಆಗಿದ್ದಾರೆ, ಇದೀಗ ಜೂನ್ ತಿಂಗಳು ನಡೀತಾ ಇದೆ. ಇನ್ನೂ ಒಂದು ಸ್ವಲ್ಪ ಸಹ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಹೂಡಿಕೆ ಮಾಡಬೇಕು. ನಮ್ಮ ಕಾರ್ಯಾಗಾರ 3 ತಿಂಗಳದ್ದು. ನಿರಂಜನ್ ರಾಜ್ ಅವರೇ, ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ದಯವಿಟ್ಟು ನೀವು ಅದೇನು SIP ಅನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಿದ್ರೋ ಅದನ್ನ ನೀವು ಡೈರೆಕ್ಟ್ ಆಗಿ ಷೇರು ಮಾರುಕಟ್ಟೆಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಮತ್ತೆ ಇವತ್ತಿನವರೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಏನು ಹಣ ಇದೆಯೋ ಅದಕ್ಕೆ 2 ಆಯ್ಕೆಗಳು. ಒಂದು, ಅದನ್ನು ಹಾಗೆ ಅಲ್ಲಿಯೇ ಬಿಟ್ಬಿಡೋದು, ಇನ್ನೊಂದು 10 ವರ್ಷ ಬಿಟ್ಟು ನೋಡೋದು. ಇನ್ನೊಂದು, ಆ ಮ್ಯೂಚುವಲ್ ಫಂಡ್ ನಲ್ಲಿರುವ ದುಡ್ಡನ್ನು ರಿಡೀಮ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬ್ಯಾಂಕಿಗೆ ಹಾಕೊಂಡ್ಬಿಟ್ಟು ಅದು ದೊಡ್ಡ ಮೊತ್ತ ಅಂತ ಅನ್ಸಿದ್ರೆ ಅದನ್ನ ಒಂದು 5-6 ಕಂತುಗಳಲ್ಲಿ ನೀವು ಲಂಸಮ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಷೇರುಗಳಲ್ಲಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಷೇರುಗಳಲ್ಲಿ ಹಾಕ್ಬೋದು. ಮುಂದಿನ ತಿಂಗಳು ನಿಮಗೆ ಎಲ್ಲ ವಿಚಾರಗಳು ತಿಳಿದಿರುತ್ತೆ. ಯಾಕಂದ್ರೆ ನಮ್ಮ 3 ತಿಂಗಳ ಕೋರ್ಸ್ನಲ್ಲಿ ಕೊನೆಯಲ್ಲಿ ಎಲ್ಲಾ ಡೀಟೇಲ್ಸ್ ನಿಮ್ಮ ಮುಂದೆ ಇರುತ್ತೆ. ಈಗ ನಿರಂಜನ್ ರಾಜ್ ಅರಸ್ ಅವರ ಬೆನಿಫಿಟಿಗಾಗಿ ಒಂದು ಸ್ಲೈಡ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಮ ವಯಸ್ಸು 33 ಅಂತ ಆದ್ರೆ ನೀವು 27 ವರ್ಷ ಹಣವನ್ನು ಹೂಡ್ತಾ ಹೋಗ್ತೀರಿ ಅಪ್ ಟು ರಿಟೈರ್ಮೆಂಟ್ ಅಂತ ಆದ್ರೆ ನೀವು ಪ್ರತಿ ತಿಂಗಳು 5,000 ರೂಪಾಯಿಯನ್ನು ಹಾಕೊಂಡು ಹೋಗ್ತೀರಿ ಅಂತ ಆದ್ರೆ ನೀವು ಮ್ಯೂಚುವಲ್ ಫಂಡ್ ಇಟ್ರೆ 1.14 crores ಸಿಕ್ಬಹುದು. ಯಾಕಂದ್ರೆ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ 12% ಬರುತ್ತೆ. ಅದೇನಾದ್ರೂ ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತೀನಿ ಅಂತಂದ್ರೆ ಅವಾಗ 15% ಆಗಿ 1.96 crores ಬರ್ಬೋದು. ಮತ್ತೆ ನೀವು ನಮ್ಮ ಕಾರ್ಯಾಗಾರ ಸೇರಿದ್ದೀರಿ, ಪೋರ್ಟ್ಫೋಲಿಯೋನ 3 ತಿಂಗಳಿಗೊಂದ್ಸರಿ ಮಾನಿಟರ್ ಮಾಡ್ಕೊಂಡು ಹೋಗ್ತೇನೆ, ಚೆನ್ನಾಗಿ ಸೂಪರ್ವಿಷನ್ ಮಾಡ್ತೇನೆ ಅಂತಂದ್ರೆ ಆವಾಗ 18% ಅನ್ನು ನಿರೀಕ್ಷೆ ಮಾಡಬಹುದು. ಆವಾಗ 3.39 crores ಬಂದಾಗಾಯ್ತು. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 1.14, ಅಲ್ಲಿಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು 2.5 crores ಎಕ್ಸ್ಟ್ರಾ ಬಂದಾಗಾಯ್ತು. ಬೇರೆಯವರು ಕೂಡ ಈ ಮಾಹಿತಿಯನ್ನು ಕೇಳ್ತಾ ಇದ್ದೀನಿ ಅಂತ ಊಹಿಸ್ಕೊಳ್ತೇನೆ. ಮುಂದಿನ ಪ್ರಶ್ನೆ, ಸರ್, ವೆನ್ ವಿಲ್ ಯು ಸ್ಟಾರ್ಟ್ ದ ನಿಫ್ಟಿ ಶಾರ್ಟ್ ಟರ್ಮ್ ವರ್ಕ್ಶಾಪ್ಸ್? ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆ, ಸರ್, ವಿಲ್ ದ ಹೌ ಟು ಸ್ಟಾರ್ಟ್ ನ್ಯೂ ಬಿಸ್ನೆಸ್ ಅಂಡ್ ವಿನರ್ಸ್ ವರ್ಕ್ಶಾಪ್ ಕೋರ್ಸಸ್ ಬಿ ಮೇಡ್ ಅವೈಲಬಲ್ ಇನ್ ಯುವರ್ ಆಪ್ ಇನ್ ದ ಫ್ಯೂಚರ್? ಇವೆಲ್ಲ ಬಹಳ ಫೇಮಸ್ ಕೋರ್ಸ್ಗಳು, ನಾವು ಹಿಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಿದ್ದು. ಆದರೆ ಅದನ್ನ ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಅವೆಲ್ಲ ಆಫ್ಲೈನ್ ಮೋಡಲ್ಲಿತ್ತು, ಈಗ ಆನ್ಲೈನ್ಗೆ ತರಬೇಕು. ಸದ್ಯಕ್ಕೆ ನಾವು ವಿನರ್ಸ್ ವರ್ಕ್ಶಾಪ್ ಅಲ್ಲಿರುವ 2 ಟಾಪಿಕ್ ಅನ್ನು ಆನ್ಲೈನ್ ಕೋರ್ಸ್ಗೆ ತಂದು ಆಪ್ ನಲ್ಲಿ ಇಟ್ಟಿದ್ದೇವೆ. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಗೋಲ್ ಸೆಟ್ಟಿಂಗ್ ಅನ್ನುವ ಕೋರ್ಸು, ಮತ್ತೆ ಇನ್ನೊಂದು ಹೌ ಟು ಆಕ್ಟಿವೇಟ್ ದ ಸಬ್ ಕಾನ್ಶಿಯಸ್ ಮೈಂಡ್. ಮೊದಲು ಆ 2 ಕೋರ್ಸ್ಗಳನ್ನು ತಗೊಳ್ಳಿ. ಮತ್ತೆ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನುವ ಕೋರ್ಸಿನ ಬಗೆಗೆ ನಾವು ಬಹಳ ಯೋಚನೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಈ ಕೋರ್ಸ್ ಅನ್ನು ಮಾಡಬೇಕೋ ಬೇಡವೋ, ಯಾಕಂತಂದ್ರೆ ಹಣ ಕಳೆದುಕೊಳ್ಳುವಂತ ರಿಸ್ಕ್ ಬಹಳ ಜಾಸ್ತಿ ಇದೆ. ಮುಂದಿನ ಪ್ರಶ್ನೆ, ನನ್ನ ಮಗನ ವಯಸ್ಸು 4 ವರ್ಷ, ಅವನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಲಾಂಗ್ ಟರ್ಮ್ಗಾಗಿ ಹಣವನ್ನು ಹಾಕಬಹುದೇ? ಬಹಳ ಒಳ್ಳೆಯ ಪ್ರಶ್ನೆ. ಒಬ್ಬ ಮೈನರ್ ಪರ್ಸನ್ ಅಂದ್ರೆ 18 ವರ್ಷದ ಕೆಳಗಿನವರು ಯಾವುದೇ ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಕಾಂಟ್ರಾಕ್ಟ್ ಅನ್ನು ಆಸ್ ಪರ್ ಕಾಂಟ್ರಾಕ್ಟ್ ತಗೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದ ನೀವೇನ್ ಮಾಡಬಹುದು ಅಂತಂದ್ರೆ ನಿಮ್ಮ ಮೈನರ್ ಸನ್ನ ಹೆಸರಿನಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಅಲ್ಲಿ ಬೈ ಮತ್ತು ಸೆಲ್ ಮಾಡ್ಲಿಕ್ಕಾಗೋದಿಲ್ಲ ಮತ್ತು ಟ್ರೇಡಿಂಗ್ ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನೀವೇನ್ ಮಾಡಬಹುದು ಅಂತಂದ್ರೆ
ಷೇರುಗಳನ್ನು ನಿಮ್ಮ ಹೆಸರಿನಲ್ಲಿ ಅಂದ್ರೆ ಪೋಷಕರಾದ ನಿಮ್ಮ ಹೆಸರಿನಲ್ಲಿ ತಕೊಂಡು ಆ ಮಗುವಿನ ಡಿಮೆಟ್ ಅಕೌಂಟಿಗೆ ಆ ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಿ ಮತ್ತೆ ನೀವೇನಾದರೂ ಸೇಲ್ ಮಾಡಬೇಕು ಅಂತಿದ್ರೆ ಪುನಃ ರಿವರ್ಸ್ ಮಗುವಿನ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಸೇಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನೀವು ಉತ್ತಮವಾದ ಷೇರುಗಳನ್ನು ತೆಗೆದುಕೊಂಡು ಮಗುವಿನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಿ ಇರ್ತೇನೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೋಟಿಗಟ್ಟಲೆಯನ್ನು ನಿರೀಕ್ಷೆ ಮಾಡಬಹುದು. ಯಾಕಂತಂದ್ರೆ ಅಲ್ಲಿಂದ ಸೇಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಲ್ಲೇ ಬಿಟ್ಬಿಡ್ತೀರಿ. ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಮಗುವಿನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡದನ್ನು ಮಾರಬೇಕು ಅಂತಂದ್ರೆ ನಿಮ್ಮ ಅಕೌಂಟಿಗೆ ತಗೊಳ್ಬೇಕಾಗುತ್ತೆ. ಆದ್ದರಿಂದ ಇನ್ನೊಂದು ಆಲ್ಟರ್ನೇಟ್ ಸಜೆಷನ್ ಕೊಡ್ತಾ ಇದ್ದೇನೆ. ಮಗುವಿನ ಹೆಸರಿನಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡಿ ಇಟ್ಕೊಳ್ಬೇಕು ವಿದ್ಯಾಭ್ಯಾಸಕ್ಕೆ, ಮದುವೆಗೆ ಅಂತಂದ್ರೆ ನೀವು ಒಂದು ಹೊಸ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಿ. ಇದು ಮಗುವಿದ್ದೇ ಡಿಮೆಟ್ ಅಕೌಂಟ್, ಆದ್ರೆ ನನ್ನ ಹೆಸರಿನಲ್ಲಿ ಇದೆ ಅಂತ ಭಾವಿಸಿಕೊಂಡು ಅಲ್ಲಿ ಷೇರುಗಳನ್ನು ತಗೊಳ್ಳೋದು ಮತ್ತು ಸ್ಟೋರ್ ಮಾಡೋದು, ಮತ್ತೆ ಬೇಕಾದಾಗ ಮಾನಿಟರ್ ಮಾಡಿಕೊಂಡು ಷೇರುಗಳನ್ನು ಬೈ ಮತ್ತು ಸೇಲ್ ಎರಡನ್ನೂ ಮಾಡಿಕೊಂಡು ಹೋಗ್ಬೋದು. ಸ್ನೇಹಿತರೆ, ಇನ್ನೂ ಬಹಳಷ್ಟು ಪ್ರಶ್ನೆಗಳು ಇದ್ದಾವೆ, ಉತ್ತರಿಸಲಿಕ್ಕೆ ಇವತ್ತಿನ ಈ ಸಂಚಿಕೆಯಲ್ಲಿ ಸಮಯ ಸಿಕ್ಕಲಿಲ್ಲ. ಮುಂದಿನ ದಿನಗಳಲ್ಲಿ ಅವುಗಳಿಗೆ ಉತ್ತರವನ್ನು ಕೊಡ್ತೇನೆ. ಆಗ ಕೂಡ ದಯವಿಟ್ಟು ಕೊನೆವರೆಗೂ ನೋಡಿ. ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋದು ಬೇರೆಯವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿಸ್ಕೊಂಡಾಗ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಮಾಡಬೇಕು ಅಂತಂದ್ರೆ ಈ ವಿಡಿಯೋಗಳನ್ನು ಲಿಬರಲ್ ಆಗಿ ಸೆಲ್ಫ್ಲೆಸ್ಲಿ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.